ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ GTTC ನಲ್ಲಿ ಬಿಟ್ಟಿರುವಂತಹ ವೇಕೆನ್ಸೀಸ್ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ, ಹಾಗೂ ಅದರ ಸಿಲೆಬಸ್ ಏನಿರುತ್ತೆ ಅಂತಾನೂ ಮಾಹಿತಿ ಕೊಟ್ಟಿದ್ದೀನಿ. ಈಗ ನಾನು ಮಾಡ್ತಿರೋಂಥದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಸೊ ನಾನು ಮಾಡ್ತಿರುವಂತಹ ಕ್ವಶನರೀಸ್ ಇಟ್ ಬಿಲಾಂಗ್ಸ್ ಟು ಮೆಕಾಟ್ರಾನಿಕ್ಸ್, ECE ಹಾಗೂ EEE ಅವರಿಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಯಾವ್ಯಾವ ಪೊಸಿಷನ್ಗೆ ಅಂತಂದ್ರೆ ಲೆಕ್ಚರರ್ ಪೊಸಿಷನ್ ಆಗಿರ್ಬೋದು, ಇನ್ಸ್ಟ್ರಕ್ಟರ್ 2 ಆಗಿರ್ಬೋದು, ಅಥವಾ ಟೆಕ್ನಿಷಿಯನ್ ಗ್ರೇಡ್ 3 ಅಂಡ್ ಗ್ರೇಡ್ 4 ಅವರಿಗೆ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ ಗೈಸ್. ಈಗಾಗಲೇ ನಾನು ಆಲ್ರೆಡಿ 4 ಕ್ಲಾಸಸ್ನ ಮಾಡಿದ್ದೀನಿ. ಆ ಕ್ಲಾಸಸ್ನ ಯಾರ್ಯಾರು ನೋಡಿಲ್ಲ ಅದನ್ನ ದಯಮಾಡಿ ಐ ರಿಕ್ವೆಸ್ಟ್ ಯು ಟು ಗೋ ಅಂಡ್ ವಾಚ್ ದೋಸ್ ಸೆಷನ್ಸ್ ಸೊ ದಟ್ ನಿಮಗೊಂದು ಕಂಟಿನ್ಯೂಟಿ ಇರುತ್ತೆ. ಓಕೆ, ಇವತ್ತು ನಾವು 21ನೇ ಕ್ವಶನ್ ಇಂದ ಕಂಟಿನ್ಯೂಷನ್ ಮಾಡ್ತಾ ಇದೀವಿ. ಸೊ ಲೆಟ್ ಅಸ್ ಬಿಗಿನ್ ದ ಸೆಷನ್ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್. ಓಕೆ, ಸೊ ಯಾರ್ಯಾರು ಹೊಸಬರಿದ್ದೀರಾ, ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಈ ಪರ್ಟಿಕ್ಯುಲರ್ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋನು ನಿಮಗೆ ಅಪ್ಡೇಟ್ ಆಗಿರುತ್ತೆ. ಓಕೆ, ಅದನ್ನ ನೀವು ಇಮಿಡಿಯೇಟ್ ಆಗಿ ವಾಚ್ ಮಾಡ್ಕೋಬಹುದು. ಓಕೆ ಗೈಸ್, ಸೊ ವಿತೌಟ್ ವೇಸ್ಟಿಂಗ್ ಲೆಟ್ ಅಸ್ ಬಿಗಿನ್. ಸೊ ದ ಫಸ್ಟ್ ಕ್ವಶನ್ ಆಫ್ ಟುಡೇಸ್ ಟಾಪಿಕ್ ಅಲ್ಲಿ ನೋಡಿ, ವಾಟ್ ಈಸ್ ದ ಪವರ್ ಫ್ಯಾಕ್ಟರ್? ಪವರ್ ಫ್ಯಾಕ್ಟರ್ ಅಂತ ಅಂದ್ರೆ ಫಸ್ಟ್ ನಿಮ್ಗೆ ಏನಂತ ಗೊತ್ತಾದ್ರೆ ಆ ರಿಲೇಟೆಡ್ ಕ್ವಶನರಿಗೆ ಆನ್ಸರ್ ಯಾವುದು ಅಂತ ನಾವು ಚೂಸ್ ಮಾಡ್ಬೋದು. ಪವರ್ ಫ್ಯಾಕ್ಟರ್ ಅಂತಂದ್ರೆ ಈಗ ಪ್ರತಿಯೊಂದರಲ್ಲಿ ಒಂದು ಪವರ್ ಅಂತ ಇರುತ್ತೆ. ಒಂದು ಎಕ್ವಿಪ್ಮೆಂಟ್ ತಗೊಳ್ರಿ, ಯಾವುದೇ ಒಂದು ಎಕ್ವಿಪ್ಮೆಂಟ್ ಅಲ್ಲಿ ಪವರ್ ಇರುತ್ತೆ. ಆ ಪವರಿನ ಯೂನಿಟ್ ಏನಂತ ಹೇಳಿದ್ದೆ ನಾನು? ವ್ಯಾಟ್ಸ್ ಅಂತ ಹೇಳಿದ್ದೆ. ಅದು AC ಆಗಿರಲಿ DC ಆಗಿರಲಿ ಎರಡಕ್ಕೂ ಒಂದೇ ಯೂನಿಟ್. ಓಕೆ, ಸೊ ಈಗ ಪವರಿನ ಯೂನಿಟ್ ಗೊತ್ತು. ಈಗ ಪವರ್ ಅಂತ ಅಂದ್ರೆ ಆಕ್ಚುಯಲ್ ಆಗಿ ಫಿಸಿಕಲ್ ಅಲ್ಲಿ ಏನ್ ನಡೆಯುತ್ತೆ? ಅದು ಕನ್ಸ್ಯೂಮ್ ಮಾಡುತ್ತೆ. ಏನ್ ಕನ್ಸ್ಯೂಮ್ ಮಾಡುತ್ತೆ? ಎನರ್ಜಿನ ಕನ್ಸ್ಯೂಮ್ ಮಾಡುತ್ತೆ. ಓಕೆ, ಇಟ್ ಕನ್ಸ್ಯೂಮ್ಸ್ ವೋಲ್ಟೇಜ್ ಆಸ್ ವೆಲ್ ಆಸ್ ಕರೆಂಟ್. ಇವೆರಡೂನ್ನ ಅದು ಯುಟಿಲೈಸ್ ಮಾಡ್ಕೊಂಡ್ರೆ ಅದನ್ನ ನಾವು ಇಷ್ಟು ಪವರ್ ಬೇಕು, ಈ ಪರ್ಟಿಕ್ಯುಲರ್ ಡಿವೈಸ್ಗೆ ಇಷ್ಟು ಪವರ್ ಬೇಕು ಅಂತ ಹೇಳ್ತೀವಿ. ಓಕೆ, ಸೊ ಈಗ ನಾವು ಪವರ್ ಫ್ಯಾಕ್ಟರ್ ಅಂತಂದ್ರೆ ಈ ಪವರ್ಗೆ ಬೇಕಾಗಿರೋಂತಹ ಒಂದು ಫ್ಯಾಕ್ಟರ್. ಓಕೆ, ಈ ಪವರ್ಗೆ ಬೇಕಾಗಿರೋಂತಹ ಒಂದು ಫ್ಯಾಕ್ಟರ್ ಏನಾಗಿರ್ಬೋದು ಅಂತಂದ್ರೆ ಈ ಪವರ್ಗೆ ಬೇಕಾಗಿರೋ ಫ್ಯಾಕ್ಟರ್ ಬಂದು ನಾವು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸೇಫ್ಟಿ ಫ್ಯಾಕ್ಟರ್ ಅಂತ ನೀವು ಕೇಳಿರ್ತೀರ. ಏನು ಸೇಫ್ಟಿ ಫ್ಯಾಕ್ಟರ್ ಅಂತ ಒಂದು ಕೇಳಿರ್ತೀರ. ಸೇಫ್ಟಿ ಫ್ಯಾಕ್ಟರ್ ಅಂತಂದ್ರೆ ಏನಂತ ಕೇಳ್ತೀವಿ? ಇವಾಗ ಒಂದು ಯಾವುದೇ ಒಂದು ನೀವು ಫ್ಯೂಸ್ ನ ಡಿಸೈನ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಫ್ಯೂಸ್ ಅಲ್ಲಿ ಸೇಫ್ಟಿ ಫ್ಯಾಕ್ಟರ್ 1.5 ಟೈಮ್ಸ್ ಟು 2 ಟೈಮ್ಸ್ ತೊಗೊಂತೀರಾ. ಸೊ ಅದೇ ತರ ಇಟ್ ಡಿಪೆಂಡ್ಸ್ ಆನ್ ಅಲ್ಯೂಮಿನಿಯಂ ಟು ಕಾಪರ್. ಓಕೆ, ಅಲ್ಯೂಮಿನಿಯಂ ಟು ಕಾಪರ್ ಅಲ್ಲಿ ರೇಂಜ್ ಡಿಫರೆನ್ಸ್ ಆಗುತ್ತೆ. ಅದೇ ತರ ವೇರಿಯಸ್ ಸೇಫ್ಟಿ ಫ್ಯಾಕ್ಟರ್ಸ್ ಇರ್ತವೆ. ಸೆಮಿಕಂಡಕ್ಟರ್ಸ್ ಅಲ್ಲಿ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತಾನೆ ತಗೊಂತೀವಿ, FOS ಅಂತ ಹೇಳ್ಬಿಟ್ಟು. ಓಕೆ, ಸೇಫ್ಟಿ ಆಪರೇಟಿಂಗ್ ಏರಿಯಾ ಅಂತ ಒಂದು ಕರಿತೀರಾ. ಅಲ್ಲೂ ಸಹ ನಿಮಗೆ ಒಂದು ಫ್ಯಾಕ್ಟರ್ ಅಂತ ಇರುತ್ತೆ. ಏನು, ಆ ರೀಜನ್ ಅಷ್ಟೇ ನಾವು ಆಪರೇಟ್ ಆಗಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಸೇಫ್ ಆಪರೇಟಿಂಗ್ ರೀಜನ್ ಫಾರ್ ಎ ಪರ್ಟಿಕ್ಯುಲರ್ ಎಕ್ವಿಪ್ಮೆಂಟ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಸಮ್ ಪರ್ಸೆಂಟೇಜ್. ಹೇಗಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ವಿಪ್ಮೆಂಟ್ ಇದೆ, ನಿಮ್ಮ ಹತ್ರ ಒಂದು ಎಕ್ವಿಪ್ಮೆಂಟ್ ಇದೆ. ಆ ಎಕ್ವಿಪ್ಮೆಂಟ್ ನ ನಾವು ಈಗ ಮೋಟರ್ ಅಂತ ಅನ್ಕೊಳ್ಳೋಣ. ಈ ಮೋಟರಿನ ರೇಟಿಂಗ್ ಬಂದ್ಬಿಟ್ಟು 5 ಕಿಲೋವ್ಯಾಟ್ ಇರುತ್ತೆ. ಓಕೆ, 5 ಕಿಲೋವ್ಯಾಟ್ ಅಂತಂದ್ರೆ ಅದು ಪವರಿನ ಯೂನಿಟ್ ಆಯ್ತು. ಕರೆಕ್ಟಾ? 5 ಕಿಲೋವ್ಯಾಟ್ ಅನ್ನೋದು ಪವರಿನ ಯೂನಿಟ್. ಈಗ ಪವರ್ ಫ್ಯಾಕ್ಟರ್ ಅನ್ನೋದು ಎಲ್ಲಿಂದ ಬಂತು? ನಮಗೆ ಪವರ್ ಫ್ಯಾಕ್ಟರ್ ಅಂತ ಬರೋದು ಎಲ್ಲಿಂದ ಅಂತಂದ್ರೆ ಈ 5 ಕಿಲೋವ್ಯಾಟ್ ಎನರ್ಜಿ ಕನ್ಸ್ಯೂಮ್ ಕಂಪ್ಲೀಟ್ ಆಗಿ ಆಗುತ್ತಾ, ಇಲ್ಲ ಪಾರ್ಷಿಯಲ್ ಆಗಿ ಆಗುತ್ತಾ? ನಾನು ಫುಲ್ ಲೋಡಲ್ಲಿ ಓಡಿಸ್ತೀನಿ ಮೋಟರ್ನ, 5 ಕಿಲೋವ್ಯಾಟ್ ಅಷ್ಟು ಬೇಕು ನನಗೆ ಆಕ್ಚುಲಿ ಎನರ್ಜಿ, ಅಂದ್ರೆ ಅಷ್ಟು ಟಾರ್ಕ್ ಬೇಕಿದೆ. ಅದ್ರ ಮ್ಯಾಕ್ಸಿಮಮ್ ಟಾರ್ಕ್ ಕೆಪಾಸಿಟಿ ಎಷ್ಟು ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇರುತ್ತೆ ಅಷ್ಟು ಟಾರ್ಕ್ ಕೆಪಾಸಿಟಿ ಮ್ಯಾಕ್ಸಿಮಮ್ ನಾನು ತಗೋಬೇಕು ಅಂತ ಅಂದ್ರೆ ನಾನು 5 ಕಿಲೋವ್ಯಾಟ್ ರೇಟಿಂಗಿಗೆ ಓಡಿಸ್ಬೇಕು ಮೋಟರ್ನ. ಅಂದ್ರೆ ಆ ಪರ್ಟಿಕ್ಯುಲರ್ ಸ್ಪೀಡ್ಗೆ ಓಡಿಸ್ಬೇಕು, ಫುಲ್ ಮ್ಯಾಕ್ಸಿಮಮ್ ಸ್ಪೀಡ್ಗೆ. ಅವಾಗ ನಾನು ಮ್ಯಾಕ್ಸಿಮಮ್ ಪವರ್ ಕನ್ಸ್ಯೂಮ್ ಮಾಡ್ದಂಗೆ ಆಗುತ್ತೆ. ಓಕೆ, ಈಗ ಆ ಮ್ಯಾಕ್ಸಿಮಮ್ ಪವರ್ ಕನ್ಸ್ಯೂಮ್ ಮಾಡೋ ಟೈಮಲ್ಲಿ ನಮಗೆ 5 ಕಿಲೋವ್ಯಾಟ್ ಅಷ್ಟೇ ಕನ್ಸ್ಯೂಮ್ ಆಗಿರಲ್ಲ. ನಾನು 5 ಕನ್ಸ್ಯೂಮ್ ಆಗಿದೆ ಅಂತ ಅನ್ಕೊಂತೀನಿ, ಅದರಲ್ಲಿ ಆಕ್ಚುಯಲ್ ಆಗಿ ವರ್ಕ್ ಮಾಡೋ ಅಂತ ಪವರ್ ಒಂದು 4.5 ಕಿಲೋವ್ಯಾಟ್ ಇರುತ್ತೆ. ಇನ್ನೂ 0.5 ಕಿಲೋವ್ಯಾಟ್ ಹಾಗೆ ವೇಸ್ಟ್ ಆಗೋಗುತ್ತೆ ಗೆಳೆಯರೆ. ಏನಾಗೋಗುತ್ತೆ? ವೇಸ್ಟ್ ಆಗೋಗುತ್ತೆ. ನಾವು ಯೂಸ್ ಮಾಡೋದು ಓನ್ಲಿ 4.5 ಕಿಲೋವ್ಯಾಟ್ ಆದ್ರೆ ಇನ್ನು ಉಳಿದಿರುವಂತಹ ಪವರ್ ಎಲ್ಲೋಗುತ್ತೆ? ಇದು ಒಂದು ಬ್ಯೂಟಿಫುಲ್ ಕ್ವಶನ್. ಈ ಪವರ್ ಅನ್ನೋದು ನಾವು ಅದಕ್ಕೆ ಏನ್ ಮಾಡ್ತೀವಿ, ಒಂದು ನಮಗೆ ಬೇಕಾಗಿರೋ ಅಂಥದ್ದು 4.5 ಕಿಲೋವ್ಯಾಟೇ ಆಕ್ಚುಯಲ್ ಆಗಿ ಬೇಕಾಗಿರೋ ಅಂತಹ ಎನರ್ಜಿ. ನಾವು ಮೋಟರ್ನ ಒಂದು 0.5 ಕಿಲೋವ್ಯಾಟ್ ಜಾಸ್ತಿಗೆ ಡಿಸೈನ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಅಷ್ಟು ಕಿಲೋವ್ಯಾಟ್ ವೇಸ್ಟ್ ಆಗೋಗುತ್ತೆ, ಯೂಸ್ ಮಾಡಕ್ ಆಗಲ್ಲ.
ನಿಮಗೆ ಬೇಕಾಗಿರೋದು 4.5, ಬರೀ 4.5ಗೆ ಡಿಸೈನ್ ಮಾಡಿದೆ. ಆಕ್ಚುಲ್ ಆಗಿ ನೀವು ಯೂಸ್ ಮಾಡ್ಕೊಳೋದು 4 ಕಿಲೋವ್ಯಾಟ್ ಅಷ್ಟೇ ಔಟ್ಪುಟ್ ಬರುತ್ತೆ. ಓಕೆ, ನಿಮ್ದೊಂದು ಸಿಸ್ಟಮ್ ಅಲ್ಲಿ ನೀವು ಆಕ್ಚುಲ್ ಆಗಿ 5 ಕಿಲೋವ್ಯಾಟ್ ಬೇಕಿದೆ ಅಂತಂದ್ರೆ ನೀವು ಆ ಸಿಸ್ಟಮ್ ನ ಬರೀ 5 ಕಿಲೋವ್ಯಾಟ್ಗೆ ಡಿಸೈನ್ ಮಾಡಬಾರ್ದು. ದಟ್ ಈಸ್ ರಾಂಗ್. ಯಾವಾಗ್ಲೂ ಸಮ್ ಫ್ಯಾಕ್ಟರ್ ಹಾಕಬೇಕು. ಮಲ್ಟಿಪ್ಲೈ ಬೈ ಸಮ್ ಫ್ಯಾಕ್ಟರ್ 1.2 ಟೈಮ್ಸೋ ಅಥವಾ 1.3 ಟೈಮ್ಸೋ ಸ್ವಲ್ಪ ಜಾಸ್ತಿನೇ ಇರಬೇಕು. ಆಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಜಾಸ್ತಿ ತಗೊಂಡಿರೋದು ಏನಾಗುತ್ತೆ, ವೇಸ್ಟೇಜ್ ಆಫ್ ಪವರ್ ಅಲ್ಲಿ ಹೋಗ್ಬಿಡುತ್ತೆ. ಇನ್ನು ಉಳಿದಿರೋ ಅಂಥದ್ದು 100% ಎಫಿಷಿಯನ್ಸಿ ತಗೊಂತೀರಾ. ಓಕೆ, ಸೊ ದಟ್ ಈಸ್ ವೈ ನಾವು ಪವರ್ ಫ್ಯಾಕ್ಟರ್ ಅನ್ನೋದು ಚೂಸ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಇನ್ ಆರ್ಡರ್ ಟು ಓವರ್ ಕಂಪನ್ಸೇಟ್ ದ ಲಾಸ್ ವಿಚ್ ಈಸ್ ಹ್ಯಾಪನಿಂಗ್ ಇನ್ ದ ಸರ್ಕ್ಯೂಟ್. ಒಂದು ಲಾಸ್ ಅನ್ನೋದು ಆಗುತ್ತೆ. ಇನ್ ಆರ್ಡರ್ ಟು ಓವರ್ಕಮ್ ದಟ್ ಪರ್ಟಿಕ್ಯುಲರ್ ಲಾಸ್ ವಿ ಆರ್ ಗೋಯಿಂಗ್ ಟು ಚೂಸ್ ಎ ಪವರ್ ಫ್ಯಾಕ್ಟರ್. ಆ ಪವರ್ ಫ್ಯಾಕ್ಟರ್ ವ್ಯಾಲ್ಯೂ ಎಷ್ಟಿರಬೇಕು ಏನು ಅನ್ನೋದು ನಾವು ಡಿಫೈನ್ ಮಾಡಬೇಕಾಗುತ್ತೆ. ಈಗ ನಾವು ಪವರ್ ಫ್ಯಾಕ್ಟರ್ ಬಗ್ಗೆ ಮಾತಾಡಬೇಕಾದಾಗ ನಾನು ಸೇಫ್ಟಿ ಆಫ್ ಫ್ಯಾಕ್ಟರ್ ಬಗ್ಗೆನೂ ಅದಕ್ಕೆ ಹೇಳಿದೆ. ನಾವು ಇವಾಗ ಮೋಟರ್ನಾಗ್ಲಿ, ಕರೆಂಟ್ ಆಗಲಿ, ಒಂದು ಫ್ಯೂಸ್ ಆಗಲಿ, ಫ್ಯೂಸ್ನ ನಾನು 7 ಆಂಪ್ಸ್ಗೆ ಡಿಸೈನ್ ಮಾಡಬೇಕು ಅಂತಂದೆ. ಬರೀ 7 ಆಂಪ್ಸ್ ತೊಗೊಂಡ್ರೆ ಸರೋಗಲ್ಲ, ಒಂದು 8.5 ಆಂಪ್ಸ್ ಅಷ್ಟು ತಗೋಬೇಕಾಗುತ್ತೆ. ಯಾಕಂದ್ರೆ ಇನ್ನೂ 1.5 ಆಂಪ್ಸ್ ಒಂದು ಓವರ್ ಕಂಪನ್ಸೇಷನ್ ತರ ಇಟ್ಕೊಂತೀವಿ. ದಟ್ ಈಸ್ ಕಾಲ್ಡ್ ಎಸ್ ಫ್ಯಾಕ್ಟರ್ ಆಫ್ ಸೇಫ್ಟಿ. ಅಷ್ಟಂತ ಇಟ್ಕೊಂಡಿರ್ಬೇಕು. ಇಲ್ಲ ಅಂತಂದ್ರೆ ಸುಟ್ಟೋಗ್ಬಿಡುತ್ತೆ, ಸ್ಟಾರ್ಟಿಂಗ್ ಅಲ್ಲೇ ಸುಟ್ಟೋಗ್ಬಿಡುತ್ತೆ. ಆದ್ಮೇಲೆ ನೀವು ಪವರ್ನ ತಗೊಳಕ್ಕಾಗಲ್ಲ. ಯುವರ್ ಸರ್ಕ್ಯೂಟ್ ವಿಲ್ ಬಿ ಎ ಇನ್ಕಂಪ್ಲೀಟ್ ಸರ್ಕ್ಯೂಟ್. ಸೊ ಡಿಸೈನಿಂಗ್ ಆಸ್ಪೆಕ್ಟ್ ಅಲ್ಲಿ ನಾವು ಪವರ್ ಫ್ಯಾಕ್ಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯಾಕಂತಂದ್ರೆ ಈಗ ನಾವು ಯೂಸ್ ಮಾಡ್ತಿರೋಂಥ ಮೋಸ್ಟ್ ಆಫ್ ದ ಎಕ್ವಿಪ್ಮೆಂಟ್ಸ್ ಆರ್ ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ಸ್. ಏನ್ ಎಕ್ವಿಪ್ಮೆಂಟ್ಸು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಇತ್ತು ಅಂತಂದ್ರೆ ಏನಾಗುತ್ತೆ, ಸ್ವಿಚಿಂಗ್ ಆಗುತ್ತೆ. ಸ್ವಿಚಿಂಗ್ ಎಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟು ಹಾರ್ಮೋನಿಕ್ಸ್ ಪ್ರೊಡ್ಯೂಸ್ ಆಗುತ್ತೆ ಗೆಳೆಯರೆ. ಓಕೆ, ಇದನ್ನ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಎ ಡಿಸ್ಟರ್ಬೆನ್ಸ್. ವಿ ಕಾಲ್ ದಿಸ್ ಆಸ್ ಎ ಡಿಸ್ಟರ್ಬೆನ್ಸ್ ಇನ್ ದ ನೆಟ್ವರ್ಕ್. ಒಂದು ಪವರ್ ಸಿಸ್ಟಮ್ ನೆಟ್ವರ್ಕ್ ಅಲ್ಲಿ ಸ್ವಿಚಿಂಗ್ ಆಗ್ತಾ ಇದೆ ಜಾಸ್ತಿ ಸಲ ಅಂತಂದ್ರೆ ಅದು ಏನು ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ. ಆ ಪವರ್ ಸಿಸ್ಟಮ್ ಕ್ವಾಲಿಟೀಸ್ ನ ಡಿಸ್ಟರ್ಬ್ ಮಾಡುತ್ತೆ. ಆ ಡಿಸ್ಟರ್ಬ್ ಮಾಡಿರೋ ಕ್ವಾಲಿಟಿನ ನಾವು ಮತ್ತೆ ನಾರ್ಮಲ್ ಆಗಿ ತಗೊಂಡ್ಬರ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ಪವರ್ ಫ್ಯಾಕ್ಟರ್. ಓಕೆ, ಇಂಪ್ರೂವ್ ಅವರ್ ಪವರ್ ಫ್ಯಾಕ್ಟರ್. ಇದನ್ನ ಹೇಳ್ಬೇಕು ಅಂದ್ರೆ ನಾನು ಒಂದೇ ಒಂದು ಟ್ರಯಾಂಗಲ್ ಹಾಕಕ್ಕೆ ಇಷ್ಟಪಡ್ತೀನಿ. ಈಗ ಇಷ್ಟೆಲ್ಲ ನಾನು ಹೇಳಿರೋದು ಜಸ್ಟ್ ನಿಮ್ಗೆ ಗೊತ್ತಾಗ್ಲಿ ಪವರ್ ಅಂದ್ರೆ ಏನು, ಪವರ್ ಫ್ಯಾಕ್ಟರ್ ಅಂದ್ರೆ ಏನು, ಓಕೆ, ಹಾಗೂ ಪವರಿನ ವೇರಿಯಂಟ್ಸ್ ಏನೇನಿರುತ್ತೆ ಅಂತ. ಈಗ ನಾವು ಹೇಳ್ತಿರೋದು ಇದು ಪವರ್ ಟ್ರಯಾಂಗಲ್ ಅಂತ ಕರಿತೀವಿ. ಪವರ್ ಟ್ರಯಾಂಗಲ್ ಅಂತ ರೈಟ್ ಆಂಗಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಈ ಉದ್ದ ನೋಡ್ತಿರೋ ಲೈನ್ ನಾವು ರಿಯಾಕ್ಟಿವ್ ಪವರ್ ಅಂತ ಕರಿತೀವಿ. ಏನು KVAR ಅಥವಾ MVAR. ಯು ಕ್ಯಾನ್ ಕಾಲ್ ದಿಸ್ ಆಸ್ ಎ ರಿಯಾಕ್ಟಿವ್ ಪವರ್. ಓಕೆ, ಇಲ್ಲಿ ಕೆಳಗಡೆ ನೋಡ್ತಿರೋದನ್ನ ನಾವು ಆಕ್ಟಿವ್ ಪವರ್ ಅಂತ ಕರಿತೀವಿ. ಯು ಕ್ಯಾನ್ ರೆಪ್ರೆಸೆಂಟ್ ಇಟ್ ಆಸ್ ಕಿಲೋವ್ಯಾಟ್. ಈ ನೋಡ್ತಿರೋ ಲೈನ್ ನ ಹೈಪೋಟಿನಸ್ ನ ನಾವು ಅಪರೆಂಟ್ ಪವರ್ ಅಂತ ಕರಿತೀವಿ. ಏನು ಅಪರೆಂಟ್ ಪವರ್. ಕ್ಯಾನ್ ಕಾಲ್ ದಿಸ್ ಆಸ್ VI. ಓಕೆ, ಸೊ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ನಾವು ಈ ಪವರ್ ಟ್ರಯಾಂಗಲ್ ನ ಯೂಸ್ ಮಾಡ್ಕೊಂಡ್ರೆ ಒಂದು ರಿಯಾಕ್ಟಿವ್ ಪವರ್ ಇದೆ. ಈ ರಿಯಾಕ್ಟಿವ್ ಪವರ್ ಅನ್ನ ಲೈನ್ ಏನಿದೆ ಅಲ್ಲ ಗೆಳೆಯರೆ, ಈ ಲೈನ್ ನಮಗೆ ಬೇಕಾಗಿಲ್ಲ. ಬಟ್ ಆದ್ರೆ ಸಿಸ್ಟಮ್ ಅಲ್ಲಿ ಒಂದು ಯಾವುದೇ ಒಂದು ಎಕ್ವಿಪ್ಮೆಂಟ್ ನ ನೀವು ರನ್ ಮಾಡ್ತಾ ಇದ್ದೀರಾ ಯೂಸಿಂಗ್ ಸಮ್ ಪವರ್ ಅಂತಂದ್ರೆ ಇಟ್ ವಿಲ್ ಹ್ಯಾವ್ ಆಲ್ ದಿಸ್ 3 ಕಾಂಪೊನೆಂಟ್ಸ್ ಮ್ಯಾಂಡೇಟರಿಲಿ. ಮ್ಯಾಂಡೇಟರಿ ಆಗಿ ಈ 3 ಕಾಂಪೊನೆಂಟ್ ಬಂದೇ ಬರುತ್ತೆ. ಬಿಕಾಸ್ ಇಟ್ ಇಸ್ ಇಂಡಕ್ಟಿವ್ ಲೋಡ್ ಇರ್ಬೋದು ಅಥವಾ ಕೆಪಾಸಿಟಿವ್ ಲೋಡ್ ಇರ್ಬೋದು. ಓಕೆ, ಪ್ಯೂರ್ಲಿ ರೆಸಿಸ್ಟಿವ್ ಲೋಡ್ ಇದ್ರೆ ನಿಮಗೆ ರಿಯಾಕ್ಟಿವ್ ಪವರ್ ಅನ್ನೋ ಕಾಂಪೊನೆಂಟ್ ತುಂಬಾ ಕಡಿಮೆ. ಬಟ್ AC ಅಂತ ಯೂಸ್ ಮಾಡಿದಾಗ ನಮಗೆ ಕಂಪಲ್ಸರಿ ವಿ ವಿಲ್ ಗೆಟ್ ದಿಸ್ ಪವರ್ ಫ್ಯಾಕ್ಟರ್. AC ಅನ್ನೋದನ್ನ ಮಾತ್ರ ನೀವು ಇನ್ನೊಂದು ನೆನ್ಪಿಟ್ಕೊಳ್ಳಿ, AC ನಲ್ಲಿ ಮಾತ್ರನೇ ಪವರ್ ಫ್ಯಾಕ್ಟರ್ ಬರುತ್ತೆ, DC ನಲ್ಲಿ ಪವರ್ ಫ್ಯಾಕ್ಟರ್ ಬರೋಲ್ಲ. ಓಕೆ, DC ನಲ್ಲಿ ಪವರ್ ಫ್ಯಾಕ್ಟರ್ ಬಂದೆ ದಟ್ ವಿಲ್ ಬಿ ಆಫ್ ಎ ಯೂನಿಟಿ ಪವರ್ ಫ್ಯಾಕ್ಟರ್. ಓಕೆ, ನಾವ್ ಏನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಆಸ್ ಯೂನಿಟಿ ಪವರ್ ಫ್ಯಾಕ್ಟರ್ ಅಂತ ಕರಿತೀವಿ. ವಿಚ್ ಇಸ್ ವೋಲ್ಟೇಜ್ ಅಂಡ್ ಕರೆಂಟ್ ಆರ್ ಇನ್ ಫೇಸ್ ಇನ್ ವಿತ್ ಈಚ್ ಅದರ್ ಅಂತ ಇರುತ್ತೆ. ಓಕೆ, ವೋಲ್ಟೇಜ್ ಅಂಡ್ ಕರೆಂಟ್ ಇರುತ್ತೆ ಇನ್ ಫೇಸ್ ವಿತ್ ಈಚ್ ಅದರ್ ಇರುತ್ತೆ. ದಟ್ ಹ್ಯಾಪನ್ಸ್ ಓನ್ಲಿ ವಿತ್ DC. ಅದು ಓನ್ಲಿ ವೆನ್ ಇಟ್ ಇಸ್ ಎ ರೆಸಿಸ್ಟಿವ್ ಲೋಡ್. ಓಕೆ, ಓನ್ಲಿ ರೆಸಿಸ್ಟಿವ್ ಲೋಡ್ ಇದ್ದಾಗ. ಈಗ ನೀವು ಈ ಪವರ್ ಫ್ಯಾಕ್ಟರ್ ನ ಡಿಫೈನ್ ಮಾಡ್ಬೇಕಂತಂದ್ರೆ ದೇರ್ ಇಸ್ ಎ ಫಾರ್ಮುಲಾ, ಸ್ಟ್ರೈಟ್ ಫಾರ್ವರ್ಡ್ ಫಾರ್ಮುಲಾ. ದಟ್ ಈಸ್ ನಥಿಂಗ್ ಬಟ್ ಟ್ರೂ ಪವರ್ ಡಿವೈಡೆಡ್ ಬೈ ಅಪರೆಂಟ್ ಪವರ್ ಅಂತ ಕರಿಬಹುದು. ಅಥವಾ ಈ ಟ್ರೂ ಪವರ್ ನ ನೀವು ಆಕ್ಟಿವ್ ಪವರ್ ಅಂತಾನು ಕರಿಬಹುದು. ಓಕೆ, ಅಥವಾ R/Z ಅಂತಾನು ಕರಿಬಹುದು. ಓಕೆ, ಈ ಮೂರನ್ನು ಪವರ್ ಫ್ಯಾಕ್ಟರ್ ಫಾರ್ಮುಲಾ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಒನ್ ಈಸ್ ಆಕ್ಟಿವ್ ಪವರ್ ಬೈ ಅಪರೆಂಟ್ ಪವರ್, ಇನ್ನೊಂದು ಟ್ರೂ ಪವರ್ ಬೈ ಅಪರೆಂಟ್ ಪವರ್, ಇನ್ನೊಂದು ನೀವು ಯೂಸ್ಫುಲ್ ಪವರ್ ಬೈ ಅಪರೆಂಟ್ ಪವರ್ ಅಂತಾನು ಕರಿಬಹುದು. ಯೂಸ್ಫುಲ್ ಪವರ್ ಬೈ ಅಪರೆಂಟ್ ಪವರ್ ಅಥವಾ R/Z ಅಂತಾನು ಕರಿಬಹುದು. ಆಲ್ ದಿಸ್ 4 ಫಾರ್ಮುಲಾಸ್ ಆರ್ ರಿಲೇಟೆಡ್ ಟು ದ ಪವರ್ ಫ್ಯಾಕ್ಟರ್. ಅಂಡ್ ಈ ಪೀಕ್ ಪವರ್ ಟೈಮ್ಸ್ ಆಫ್ 0.707 ಅಂತಂದ್ರೆ ದಿಸ್ ಈಸ್ ನಾಟ್ ಎ ಪವರ್ ಫ್ಯಾಕ್ಟರ್. ಇದು ಒಂದು RMS ಇನ ಫ್ಯಾಕ್ಟರ್. ಈ 0.707 ಅನ್ನೋದು RMS ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾದಾಗ ನಾವು ಯೂಸ್ ಮಾಡೋ ಅಂತ ಒಂದು ಫ್ಯಾಕ್ಟರ್ ವಿತ್ ರೆಸ್ಪೆಕ್ಟ್ ಟು ಪೀಕ್ ಪವರ್. ಓಕೆ, ಇದು ಪೀಕ್
ಆರ್ ಎಮ್ ಎಸ್ ವ್ಯಾಲ್ಯೂ ಅಂದ್ರೆ ನಾವು ಈಗ ತಾನೇ ಒಂದು ಪ್ರೀವಿಯಸ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದೀವಲ್ಲ, ಆರ್ ಎಮ್ ಎಸ್ ಅಂದ್ರೆ ಏನು, 0.707 ಟೈಮ್ಸ್ ಆಫ್ ವಿ ಪೀಕ್, ಅಂದ್ರೆ ಪೀಕ್ ಟೈಮ್ಸ್ ಆಫ್ ಎ ಪೀಕ್ ಟೈಮ್ಸ್ ಆಫ್ 0.707 ಫ್ಯಾಕ್ಟರ್ ಅಂತ, ಅದೇನು ಆರ್ ಎಮ್ ಎಸ್ ವ್ಯಾಲ್ಯೂ ಆಗುತ್ತದೆ. ಐದರ್ ನೀವು ವೋಲ್ಟೇಜ್ ಇಲ್ಲಿ ವಿ ಅಂತ ಹಾಕಿದೀನಿ ನಾನು, ಯಾಕಂದ್ರೆ ಬಿಕಾಸ್ ಇದು ವೋಲ್ಟೇಜ್ ಆರ್ ಎಮ್ ಎಸ್ ಅಂತ ತಗೊಂಡ್ರೆ, ಅದೇ ನೀವು ಇಲ್ಲಿ ಕರೆಂಟ್ ಪೀಕ್ ಅಂತ ತಗೊಂಡ್ರೆ ಇದು ಕರೆಂಟ್ ಆರ್ ಎಮ್ ಎಸ್ ಆಗುತ್ತೆ. ಸೈನ್ ಆಫ್ ದಿ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವಿ ಅಂಡ್ ಐ, ಸೈನ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವಿ ಅಂಡ್ ಐ ತಗೊಂಡ್ರೆ ನಿಮಗೆ ಬರೋದು ರಿಯಾಕ್ಟಿವ್ ಪವರ್, ನೆನ್ಪಿಟ್ಕೊಳ್ಳಿ. ಓಕೆ, ಯು ವಿಲ್ ಗೆಟ್ ಓನ್ಲಿ ರಿಯಾಕ್ಟಿವ್ ಪವರ್. ಕೊಸೈನ್ ಆಫ್ ದಿ ಫೇಸ್ ಆಂಗಲ್, ಅದೇ ಕೊಸೈನ್ ಆಫ್ ದಿ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವಿ ಅಂಡ್ ಐ ತಗೊಂಡ್ರೆ ಯು ವಿಲ್ ಗೆಟ್ ಆಕ್ಟಿವ್ ಪವರ್. ಓಕೆ, ಬಟ್ ಈಗ ಕೊಸೈನ್ ಆಫ್ ದಿ ಫೇಸ್ ಆಂಗಲ್ ಬಿಟ್ವೀನ್ ಟ್ರೂ ಪವರ್ ಅಂಡ್ ಅಪರೆಂಟ್ ಪವರ್ ಅಂತ ತಗೊಂಡ್ರೆ ಯು ವೋಂಟ್ ಗೆಟ್ ಎನಿಥಿಂಗ್. ಓಕೆ, ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್ ಅಂಡ್ ದಿಸ್ ಇಸ್ ರಾಂಗ್. ಓಕೆ, ಇನ್ನೊಂದು ಕೊಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ವಿ ಅಂಡ್ ಐ ಅಂತ ಕರೆದ್ರೆ ದಟ್ ಈಸ್ ಆಲ್ಸೋ ಎ ಪವರ್ ಫ್ಯಾಕ್ಟರ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಷ್ಟು ನಿಮಗೆ ಪವರ್ ಫ್ಯಾಕ್ಟರ್ ರಿಲೇಟೆಡ್ ಮಾಹಿತಿಗಳಿದ್ದಾರೆ. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನರಿ. ಓಕೆ, ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಇಸ್, ವಾಟ್ ಈಸ್ ಪವರ್ ಫ್ಯಾಕ್ಟರ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ರೇಷಿಯೋ ಆಫ್ 2 ಪವರ್ ಟು ದ ಅಪರೆಂಟ್ ಪವರ್, ಅಷ್ಟೇ, ಸಿಂಪಲ್. ಓಕೆ, ಈಗ ವಿಚ್ ಕಾಂಪೋನೆಂಟ್ ಹ್ಯಾಸ್ ಎ ಪಾಸಿಟಿವ್ ಅಂಡ್ ಎ ನೆಗೆಟಿವ್ ಸೈಡ್. ನೋಡಿ, ಈ ಪಾಸಿಟಿವ್ ಅಂಡ್ ನೆಗೆಟಿವ್ ಅಂತ ಏನಿದಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಇನ್ ಆಲ್ ದ ಡಿ ಸಿ ಸಿಸ್ಟಮ್ಸ್. ಇನ್ ಆಲ್ ದ ಡಿ ಸಿ ಸಿಸ್ಟಮ್ಸ್ ಅಲ್ಲಿ ನೀವು ಯಾವುದೇ ಒಂದು ಡಿ ಸಿ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೀರಾ, ಓಕೆ, ಒಂದು ಪಾಸಿಟಿವ್ ಅಂಡ್ ನೆಗೆಟಿವ್ ಸೋರ್ಸ್ ಇಲ್ಲ ಅಂತಂದ್ರೆ, ಈ ಟರ್ಮಿನಲ್ಸ್ ಇಲ್ಲ ಅಂತಂದ್ರೆ ನೀವು ಅದನ್ನ ಡಿ ಸಿ ಅಂತ ಕರೆಯಕ್ಕೆ ಬರಲ್ಲ. ಓಕೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನೀವು ಈ ಪಾಸಿಟಿವ್ ಅಂಡ್ ನೆಗೆಟಿವ್ ಅನ್ನ ತಗೊಂಡ್ರೆ ಕಂಡಕ್ಟರ್ಸ್ ಯೂಟಿಲೈಸೇಷನ್ ತುಂಬಾ ಕಡಿಮೆ ಇರುತ್ತೆ, ಬಿಕಾಸ್ ಓನ್ಲಿ ಯು ನೀಡ್ 2 ಕಂಡಕ್ಟರ್ಸ್. ಅಂಡ್ ಸಮಟೈಮ್ಸ್ ಬರೀ ಸಿಂಗಲ್ ಕಂಡಕ್ಟರ್ ಸಾಕು ಫಾರ್ ಪಾಸಿಟಿವ್, ಅಂಡ್ ನೆಗೆಟಿವ್ ನ ನೀವು ಗ್ರೌಂಡ್ ಇಟ್ ಸೆಲ್ಫ್ ಕ್ಯಾನ್ ಬಿ ಆಕ್ಟೆಡ್ ಆಸ್ ಎ ನೆಗೆಟಿವ್. ಸೊ ಈ ಕೇಸಲ್ಲಿ ನಾವು ತುಂಬಾ ಪವರ್ ಸಪ್ಲೈ ಸಿಸ್ಟಮ್ಸ್ ಹತ್ರ ಏನ್ ಮಾಡ್ತೀವಿ, ಒಂದು 24 ವೋಲ್ಟ್ಸ್ ನ ಅಂತ ತಗೊಂಡ್ರೆ, 12 ವೋಲ್ಟ್ಸ್ ಅಂತ ತಗೊಂಡ್ರೆ ಓನ್ಲಿ ಪಾಸಿಟಿವ್ ವೋಲ್ಟೇಜ್ ನ ಮಾತ್ರ ಕೊಡ್ತೀವಿ, ನೆಗೆಟಿವ್ ವೋಲ್ಟೇಜ್ ನ ನಾವು ಡೈರೆಕ್ಟ್ ಪ್ಯಾನಲ್ ನ ಗ್ರೌಂಡ್ ಮಾಡ್ಬಿಟ್ಟು, ಒಂದು ಪ್ಯಾನಲ್ ಇರುತ್ತೆ ಅಂತ ಇಟ್ಕೊಳ್ಳಿ, ಆ ಪ್ಯಾನಲ್ ನಿಂದ ಏನ್ ಮಾಡ್ತೀವಿ, ಗ್ರೌಂಡ್ ಮಾಡ್ತೀವಿ. ಆ ಗ್ರೌಂಡ್ ಇಟ್ ಸೆಲ್ಫ್ ನಾವು ಏನ್ ಮಾಡ್ತೀವಿ, ಆ ಗ್ರೌಂಡ್ ಲೈನ್ ನೆಗೆಟಿವ್ ತರ ತಗೊಂಡ್ಬಿಡ್ತೀವಿ. ಓಕೆ, ಈ ಪ್ಯಾನಲ್ ಇತ್ತು ಅಂತಂದ್ರೆ ಈ ಪ್ಯಾನಲ್ ನ ನಾವು ಗ್ರೌಂಡ್ ಮಾಡ್ತೀವಿ. ಈ ಪ್ಯಾನಲ್ ಇಂದ ಮಾಡಿರುವಂತಹ ಗ್ರೌಂಡ್ ಸ್ಟ್ರಿಪ್ ಇರುತ್ತಲ್ಲ, ಆ ಸ್ಟ್ರಿಪ್ ನಿಂದಾನೇ ನಾವು ತಗೊಂಡ್ಬಿಟ್ಟು ಎಲ್ಲಾ ಈ ಡಿವೈಸಸ್ಗೆ ನೆಗೆಟಿವ್ ಆಗಿ ಕೊಡ್ತೀವಿ. ಇದೇನಾಗುತ್ತೆ, ಇದು ನೆಗೆಟಿವ್ ಲೈನ್ ಆಗುತ್ತಾಗ, ನೆಗೆಟಿವ್ ಲೈನ್. ಪಾಸಿಟಿವ್ ಸೋರ್ಸ್ ನ ನಾವು ಡೈರೆಕ್ಟ್ ಆಗಿ ಇಲ್ಲಿಂದ ಕನೆಕ್ಟ್ ಮಾಡ್ತೀವಿ. ಪಾಸಿಟಿವ್ ಸೋರ್ಸ್ ಮಾತ್ರನೇ ನೀವು ಕ್ರಿಯೇಟ್ ಮಾಡಿ ಈ ತರ ಗ್ರೌಂಡಿಂಗ್ ಮಾಡಿದ್ರೆ ದಿಸ್ ವಿಲ್ ಬಿ ಆಫ್ ಎ ಗ್ರೌಂಡೆಡ್ ಸಿಸ್ಟಮ್. ಓಕೆ, ಸೊ ಈಗ ನಮ್ಮ ಕ್ವಶನರಿ ಕಡೆ ಬಂದ್ರೆ, ವಿಚ್ ಕಾಂಪೋನೆಂಟ್ ಹ್ಯಾಸ್ ಎ ಪಾಸಿಟಿವ್ ಅಂಡ್ ಎ ನೆಗೆಟಿವ್ ಸೈಡ್ ಅಂತಂದ್ರೆ ಪೊಟೆನ್ಶಿಯೋಮೀಟರ್ ಅಲ್ಲಿ ಏನ್ ಬರುತ್ತೆ, ಪೊಟೆನ್ಶಿಯೋಮೀಟರ್ ಅಂದ್ರೆ ಏನು, ಓನ್ಲಿ ಎ ರೆಸಿಸ್ಟರ್, 3 ಟರ್ಮಿನಲ್ ರೆಸಿಸ್ಟರ್. ಓಕೆ, ಈ ತರ ಇರುತ್ತೆ ಅಷ್ಟೇ. ಎ ಬಿ ಸಿ, ಸಿ ಇಸ್ ಎ ವೇರಿಯಬಲ್ ಟರ್ಮಿನಲ್. ಸೊ ಇದರಲ್ಲಿ ರೆಸಿಸ್ಟೆನ್ಸ್ ಅಷ್ಟೇ ಇದೆ, ಪಾಸಿಟಿವ್ ಅಂಡ್ ನೆಗೆಟಿವ್ ಟರ್ಮಿನಲ್ ಅಂತ. ಇಟ್ ಈಸ್ ಟರ್ಮಿನಲ್ ಇಸ್ ನಾಟ್ ಡಿಫೈನ್ಡ್ ಇನ್ ಎನಿ ಆಫ್ ದ ಪೊಟೆನ್ಶಿಯೋಮೀಟರ್, ನೆನ್ಪಿಟ್ಕೊಳ್ಳಿ. ಪೊಟೆನ್ಶಿಯೋಮೀಟರ್ ಅಂದ್ರೆ ಇಟ್ಸ್ ಜಸ್ಟ್ ಎ ರೆಸಿಸ್ಟೆನ್ಸ್, ನೀವು ಇದನ್ನ ಕನೆಕ್ಟ್ ಮಾಡಿ ಈ ಕಡೆನ ಕನೆಕ್ಟ್ ಮಾಡಿ, ಇಟ್ಸ್ ಜಸ್ಟ್ ಎ ರೆಸಿಸ್ಟರ್ ಅಷ್ಟೇ. ಓಕೆ, ಇದು ಪೊಲಾರಿಟಿ ಇನ್ಸೆನ್ಸಿಟಿವ್. ಓಕೆ, ಪೊಲಾರಿಟಿ ಸೆನ್ಸಿಟಿವ್ ಅಲ್ಲ, ಇನ್ಸೆನ್ಸಿಟಿವ್. ಪೊಲಾರಿಟಿಗೆ ಸಂಬಂಧನೇ ಇಲ್ಲ, ನೀವು ಜಸ್ಟ್ ಹೇಗೆ ಬೇಕಾ ಕನೆಕ್ಟ್ ಮಾಡ್ಕೋಬಹುದು, ಅದು ಪೊಟೆನ್ಶಿಯೋಮೀಟರ್. ಸೊ ನಮಗೆ ಪಾಸಿಟಿವ್ ಅಂಡ್ ನೆಗೆಟಿವ್ ಅನ್ನೋದು ಬರಲ್ಲ. ಫ್ಯೂಸ್ ಅಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ಬರುತ್ತಾ, ನೋ, ಬಿಕಾಸ್ ಇಟ್ ಇಸ್ ಜಸ್ಟ್ ಎ ವೈರ್. ಇಟ್ ಈಸ್ ಜಸ್ಟ್ ಎ ವೈರ್, ಸಿಂಗಲ್ ಲೈನ್ ಅಲ್ಲಿ ಒಂದು ವೈರ್. ಅದು ನೀವು ಪಾಸಿಟಿವ್ ಅಲ್ಲ ಹಾಕಿ, ನೆಗೆಟಿವ್ ಅಲ್ಲ ಹಾಕಿ, ಪಾಸಿಟಿವ್ ಅಲ್ಲಿ ಹಾಕಿದ್ರೆ ಪಾಸಿಟಿವ್ ಫ್ಯೂಸ್ ಆಗುತ್ತೆ, ನೆಗೆಟಿವ್ ಲೈನ್ ಅಲ್ಲಿ ಹಾಕಿದ್ರೆ ನೆಗೆಟಿವ್ ಫ್ಯೂಸ್ ಆಗುತ್ತೆ ಅಷ್ಟೇ. ಓಕೆ, ಕರೆಂಟ್ ಜಾಸ್ತಿ ಎಲ್ಲಿ ಹೋಗುತ್ತೆ ಅಲ್ಲಿ ಟ್ರಿಪ್ ಅಂತ ಟಪ್ ಅಂತ ಟ್ರಿಪ್ ಹೊಡೆಯುತ್ತೆ. ಓಕೆ, ಕಟ್ ಆಗುತ್ತೆ. ರೆಸಿಸ್ಟರ್, ಈಗ ತಾನೇ ನಾನು ಹೇಳಿದೆ, ರೆಸಿಸ್ಟರ್ ಈಸ್ ಪೊಲಾರಿಟಿ ಇನ್ಸೆನ್ಸಿಟಿವ್. ಹೀಗಾದ್ರೂ ಇರ್ಬೋದು, ರೆಸಿಸ್ಟರ್ನ ಹೀಗೆ ರೆಕ್ಟಾಂಗಲ್ ಬಾಕ್ಸ್ ಅಲ್ಲಾದ್ರೂ ಹಾಕ್ತಾರೆ. ಬ್ಯಾಟರಿ, ಈಗ ಬ್ಯಾಟರಿ ಅಂತ ಬಂದಾಗ ನೀವು ಯಾವಾಗ್ಲೂ ಟರ್ಮಿನಲ್ ಇಂದಾನೆ ಡಿಫೈನ್ ಮಾಡ್ತೀರಾ. ಓಕೆ, ಈ ತರ. ಓಕೆ, ಇದು ಒಂದು ಬ್ಯಾಟರಿ ಆಗಿರುತ್ತೆ. ಬ್ಯಾಟರಿ ಅಂದ್ರೆ ಏನು, ಇಟ್ ಈಸ್ ನಥಿಂಗ್ ಬಟ್ ಎ ಗ್ರೂಪ್ ಆಫ್ ಸೆಲ್ಸ್. ಗ್ರೂಪ್ ಆಫ್ ಸೆಲ್ಸ್ ಈಸ್ ಕಾಲ್ಡ್ ಆಸ್ ಎ ಬ್ಯಾಟರಿ. ಏನ್ ಸೆಲ್ಸ್, ಈ ತರ, ಇದು ಒಂದು ಸೆಲ್. ಓಕೆ, ಇದು ಒಂದು ಸೆಲ್, ಇದು ಎರಡನೇ ಸೆಲ್, ಇದು 3 ಸೆಲ್, ಇದು 4ನೇ ಸೆಲ್. ಸೊ ಈ ಗ್ರೂಪ್ ಆಫ್ ಸೆಲ್ಸ್ ನಾವು ಬ್ಯಾಟರಿ ಅಂತ ಕರಿತೀವಿ. ಸೊ ಬ್ಯಾಟರಿನಲ್ಲಿ ಮಾತ್ರನೇ ನಮಗೆ ಪಾಸಿಟಿವ್
and negative terminal ಕಂಡು ಬರುತ್ತೆ. So the right answer for this question is battery gas. Okay. ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆರ್ ದ ಫಾಲೋಯಿಂಗ್ ಇಸ್ ಎ ಸೋರ್ಸ್ ಆಫ್ ಇ ಎಂ ಎಫ್. ಇ ಎಂ ಎಫ್ ಅಂದ್ರೆ ಏನು? ಎಲೆಕ್ಟ್ರೋಮೋಟಿವ್ ಫೋರ್ಸ್. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರಿತೀವಿ. ಓಕೆ, ಅದನ್ನ ಇ ಎಂ ಎಫ್ ಅಂತ ಕರಿತೀವಿ. ಏನ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದ್ರೆ, ಇಟ್ ಈಸ್ ಎ ಫೋರ್ಸ್ which makes the electrons to move. Okay, which makes electrons to move in a circuit. Electrons to move in the circuit is called electromotive force. ಈಗ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಇ ಎಂ ಎಫ್ ಅಂತಂದ್ರೆ ಯಾವುದು ಒಂದು ಸೋರ್ಸ್ ತರ ವರ್ಕ್ ಆಗುತ್ತೆ. ಇವಾಗ ಜರ್ಮೇನಿಯಂ ಡಯೋಡ್ ಅನ್ನೋದು ಸೋರ್ಸ್ ನೋ, ಇಟ್ ಇಸ್ ನಾಟ್ ಎ ಸೋರ್ಸ್. ನಾಟ್ ಎ ಸೋರ್ಸ್, ಇಟ್ ಈಸ್ ಜಸ್ಟ್ ಎ ಸ್ವಿಚ್. ಡಯೋಡ್ ಅನ್ನೋದೇ ಸ್ವಿಚ್, ಜರ್ಮೇನಿಯಂ ಇಂದ ಮಾಡಿರ್ತಾರೆ, ಅದಕ್ಕೆ ಅದನ್ನು ಜರ್ಮೇನಿಯಂ ಡಯೋಡ್ ಅಂತ ಕರೀತಾರೆ ಅಷ್ಟೇ. ಓಕೆ, ಇದು ಮೆಟೀರಿಯಲ್ ಈಸ್ ಮೇಡ್ ಅಪ್ ಆಫ್ ಜರ್ಮೇನಿಯಂ ಅಷ್ಟೇ, ಸಿಂಪಲ್. ಜರ್ಮೇನಿಯಂ ಎಷ್ಟಿದೆ? 0.3 ವೋಲ್ಟ್ಸ್ ಇರುತ್ತೆ, ಅಥವಾ 1.1. ಓಕೆ, 0.3 ವೋಲ್ಟ್ಸ್ ಕೊಟ್ರೆ ಜರ್ಮೇನಿಯಂದು ಬ್ರೇಕ್ ಓವರ್ ಆಗುತ್ತೆ ಗೆಳೆಯರು. ಓಕೆ, ಅಥವಾ 0.57 ಇರುತ್ತೆ. ಅಷ್ಟು ಎಲೆಕ್ಟ್ರಾನ್ ವೋಲ್ಟ್ಸ್ ಕೊಟ್ರೆ ನಿಮಗೆ ಇವರ ಜರ್ಮೇನಿಯಂ ಬ್ರೇಕ್ ಜಂಕ್ಷನ್ ಬ್ರೇಕ್ ಆಗುತ್ತೆ. ಓಕೆ, ಈಗ ಇದು ಡಯೋಡ್ ಅಂದ್ರೆ ಇಟ್ಸ್ ಜಸ್ಟ್ ಅ ಸ್ವಿಚ್, ನಾಟ್ ಎ ಇ ಎಂ ಎಫ್, ನಾಟ್ ಎ ಸೋರ್ಸ್. ಲೆಡ್ ಆಸಿಡ್ ಬ್ಯಾಟರಿ ಅನ್ನೋದು ಒಂದು ಸೋರ್ಸ್ ಆಗುತ್ತೆ, ಅಥವಾ ಯು ಕ್ಯಾನ್ ಕಾಲ್ ದಿಸ್ ಆಸ್ ಎ ಇ ಎಂ ಎಫ್. ಓಕೆ, ಯಾಕಂದ್ರೆ ಲೆಡ್ ಆಸಿಡ್ ಬ್ಯಾಟರಿ ವಿಚ್ ಸ್ಟೋರ್ಸ್ ಎನರ್ಜಿ, ಸೊ ದಟ್ ಇಸ್ ವೈ ಅದನ್ನ ನಾವು ಒಂದು ಸೋರ್ಸ್ ಅಂತ ಕರಿಬಹುದು. ಇವಾಗ ಪಿ ಚಾನಲ್ ಎಫ್ ಇ ಟಿ ಅಂದು ಸಹ ಇಟ್ ಈಸ್ ಅ ಸ್ವಿಚ್ ಆರ್ ಆಂಪ್ಲಿಫೈಯರ್ ತರ ವರ್ಕ್ ಆಗುತ್ತೆ, ಬಿಕಾಸ್ ಆಲ್ ದ ಟ್ರಾನ್ಸಿಸ್ಟರ್ಸ್ ವರ್ಕ್ ಆಸ್ ಆಂಪ್ಲಿಫೈಯರ್ಸ್ ಆರ್ ಸ್ವಿಚ್. Carbon resistor is also just a type of resistor. Resistors ಅಲ್ಲಿ ತುಂಬಾ ಟೈಪ್ ಬರುತ್ತೆ, ಲೀನಿಯರ್ ಅಂಡ್ ನಾನ್ ಲೀನಿಯರ್ ಟೈಪ್ ಅಲ್ಲಿ. ಅದರಲ್ಲಿ ಒಂದು ನಾನ್ ಲೀನಿಯರ್ ಟೈಪ್ಸ್ ಅಲ್ಲಿ ನಿಮಗೆ ಕಾರ್ಬನ್ ರೆಸಿಸ್ಟರ್ಸ್ ಬರುತ್ತೆ. ಓಕೆ, ಸೊ ಈಗ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಅಂತಂದ್ರೆ ಇಟ್ ಈಸ್ ಎ ಸೋರ್ಸ್ ಅಂತಂದ್ರೆ ಇಟ್ ಈಸ್ ಲೆಡ್ ಆಸಿಡ್ ಬ್ಯಾಟರಿ, ಅಷ್ಟೇ, ಸಿಂಪಲ್ ಗೈಸ್. ಓಕೆ, ದ ಯೂಸ್ ಆಫ್ ಡ್ಯಾಶ್ ಇನ್ಸ್ಟ್ರೂಮೆಂಟ್ಸ್ ಈಸ್ ಮೇರ್ಲಿ ಕನ್ಫೈನ್ಡ್ ವಿತ್ ಇನ್ ಲ್ಯಾಬೊರೇಟರೀಸ್ ಆಸ್ ಅ ಸ್ಟ್ಯಾಂಡರ್ಡೈಸ್ಡ್ ಇನ್ಸ್ಟ್ರೂಮೆಂಟ್. ನೋಡಿ, ಒಂದು ಲ್ಯಾಬೊರೇಟರೀಸ್ ಅಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ನ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಓಕೆ, ಒಂದು ಇನ್ಸ್ಟ್ರೂಮೆಂಟ್ ನ ಸ್ಟ್ಯಾಂಡರ್ಡ್ ಅಂತ ರೆಫರೆನ್ಸ್ ಇನ್ಸ್ಟ್ರೂಮೆಂಟ್ಸ್ ತರ ಯೂಸ್ ಮಾಡ್ತೀವಿ ಅಂದ್ರೆ ದೋಸ್ ಆರ್ ಕಾಲ್ಡ್ ಆಸ್ ಅಬ್ಸೊಲ್ಯೂಟ್ ಇನ್ಸ್ಟ್ರೂಮೆಂಟ್ಸ್. ನೆನ್ಪಿಟ್ಕೊಳ್ಳಿ, ಅಬ್ಸೊಲ್ಯೂಟ್ ಇನ್ಸ್ಟ್ರೂಮೆಂಟ್ಸ್ ಆರ್ ಸ್ಟ್ಯಾಂಡರ್ಡೈಸ್ಡ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಆರ್ ಯೂಸ್ಡ್ ಓನ್ಲಿ ಫಾರ್ ಲ್ಯಾಬೊರೇಟರೀಸ್ ಅಲ್ಲಿ ಒಂದು ಕ್ಯಾಲಿಬ್ರೇಷನ್ ಮಾಡಕ್ಕಂತ ಯೂಸ್ ಮಾಡ್ತಾರೆ. ಏನು ಕ್ಯಾಲಿಬ್ರೇಷನ್ ಅಂತ ಯೂಸ್ ಮಾಡ್ತಾರೆ. ಕ್ಯಾಲಿಬ್ರೇಷನ್ ಅಂದ್ರೆ ಏನು? ಇವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು ಪ್ರೆಷರ್ ಸೆನ್ಸರ್ ತಗೊಂತೀರಾ. ಓಕೆ, ಪ್ರೆಷರ್ ಸೆನ್ಸರ್ ಹೊಸ ತಗೊಂಡಿರ್ತೀರಾ, ಕಂಪ್ನಿ ಕಡೆಯಿಂದ ತಗೊಂಡ್ಬಂದಿರ್ತಾರೆ. ಇದು ಪ್ರೆಷರ್ ಸೆನ್ಸರ್. ಓಕೆ, ಇದು ನೀಡಲ್ ಮೇಲೆ ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ. ಈ ಸೆನ್ಸರ್ನ ನೀವೇನ್ ಮಾಡಬೇಕು? ಟ್ಯೂನ್ ಮಾಡಬೇಕು ಅಥವಾ ಕ್ಯಾಲಿಬ್ರೇಟ್ ಮಾಡಬೇಕು. ಫಸ್ಟ್ ಏನು ಕ್ಯಾಲಿಬ್ರೇಟ್ ಮಾಡಬೇಕು. ಅವಾಗ ಏನ್ ಮಾಡ್ತೀರಾ? ಒಂದು ಸ್ಟ್ಯಾಂಡರ್ಡ್ ಇನ್ಸ್ಟ್ರೂಮೆಂಟ್ ಇರುತ್ತೆ ನಿಮ್ಮ ಹತ್ರ, ಏನು ಪ್ರೆಷರ್ ಗೇಜ್, ಪ್ರೆಷರ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಇರುತ್ತೆ. ಈ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಒಂದು ಪ್ಯಾರಾಮೀಟರ್ ಸೆಟ್ ಮಾಡಿಬಿಟ್ಟು ಇಷ್ಟು ಪ್ರೆಷರ್ಗೆ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡರ್ಡ್ ಆಗಿ ಸೆಟ್ ಮಾಡಿರ್ತಾರ. ಆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ಗೆ ಕಂಪೇರ್ ಮಾಡಿಬಿಟ್ಟು ನೀವು ಈ ಇನ್ಸ್ಟ್ರೂಮೆಂಟ್ ನ ಕ್ಯಾಲಿಬ್ರೇಟ್ ಮಾಡ್ತೀರಾ. ಅದನ್ನ ನಾವೇನಂತೀವಿ? ಕ್ಯಾಲಿಬ್ರೇಟಿಂಗ್ ದ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಒಂದು ಸ್ಟ್ಯಾಂಡರ್ಡ್ ಇನ್ಸ್ಟ್ರೂಮೆಂಟ್ ಅನ್ಮಾತು, ಒಂದು ಸ್ಟ್ಯಾಂಡರ್ಡ್ ಇನ್ಸ್ಟ್ರೂಮೆಂಟ್. ಈ ತರ ಇನ್ಸ್ಟ್ರೂಮೆಂಟ್ಸ್ ನಾವು ಯಾವಾಗಲೂ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಓಕೆ, ಅಂಡ್ ಆಲ್ ಅದರ್ ಇನ್ಸ್ಟ್ರೂಮೆಂಟ್ಸ್ ಆರ್ ನಾನ್ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಅಥವಾ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿಬಹುದು. These are called as secondary instruments, indicating, integrating and recording instruments. Okay, next. So the right answer for this question is it is absolute. Which of the following instruments indicate the instantaneous values of the electrical quantity being measured at the time at which it is being measured? Andre ಇನ್ಸ್ಟ್ಯಾಂಟೇನಿಯಸ್ ವ್ಯಾಲ್ಯೂಸ್ ಆಫ್ ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಮೆಷರ್ ಮಾಡ್ತಾ ಇದೀವಿ. ಅದು ಫಾರ್ ಎಕ್ಸಾಂಪಲ್ ಕರೆಂಟ್ ಇರ್ಬೋದು, ವೋಲ್ಟೇಜ್ ಇರ್ಬೋದು, ಪವರ್ ಇರ್ಬೋದು, ಫ್ರೀಕ್ವೆನ್ಸಿ ಇರ್ಬೋದು. ಈ ಪರ್ಟಿಕ್ಯುಲರ್ ಪ್ಯಾರಾಮೀಟರ್ಸ್ ಅಂತ ಇಟ್ಕೊಳ್ಳಿ. ಓಕೆ, ಎಕ್ಸಾಂಪಲ್ ನಮಗೆ ಎಲ್ಲಾ ತರ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಅಂದ್ರೆ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲೂ ಈ ಇನ್ಸ್ಟ್ರೂಮೆಂಟ್ಸ್ ಬರ್ತವೆ, ಇಂಡಿಕೇಟಿಂಗ್ ಅಲ್ಲೂ ಬರ್ತವೆ, ಇಂಟಿಗ್ರೇಟಿಂಗ್ ಅಲ್ಲೂ ಬರ್ತವೆ, ರೆಕಾರ್ಡಿಂಗ್ ಅಲ್ಲೂ ಬರ್ತವೆ. ಬಟ್ ಇನ್ಸ್ಟ್ಯಾಂಟೇನಿಯಸ್ ವ್ಯಾಲ್ಯೂಸ್ ನ ಮೆಷರ್ ಮಾಡೋದಕ್ಕಂತಾನೆ ಡಿಸೈನ್ ಮಾಡಿರೋ ಇನ್ಸ್ಟ್ರೂಮೆಂಟ್ಸ್ ಯಾವುದು ಅಂತಂದ್ರೆ ದೋಸ್ ಆರ್ ಕಾಲ್ಡ್ ಆಸ್ ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ಸ್. ಇದರಲ್ಲಿ ಏನು ಜಸ್ಟ್ ಇಂಡಿಕೇಟ್ ಮಾಡುತ್ತೆ.
ಒಂದು ಕರೆಂಟ್ ವ್ಯಾಲ್ಯೂಸ್ ಇಂಡಿಕೇಟ್ ಮಾಡುತ್ತೆ ಕರೆಕ್ಟ್ ಆಗಿ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಲೈನಲ್ಲಿ ಹೋಗ್ತಿರ, ಫಾರ್ ಎಕ್ಸಾಂಪಲ್ ಕರೆಂಟ್ ಹೋಗ್ತಾ ಇದೆ ಲೈನಲ್ಲಿ, ಇದನ್ನ ನಾನು ಮೆಷರ್ ಮಾಡ್ಬೇಕು. ಇಲ್ಲೊಂದು ಮೀಟರ್ ಹಾಕ್ತೀನಿ ಸೀರೀಸ್ ಅಲ್ಲಿ. ಓಕೆ, ಒಂದು ಮೀಟರ್ ಹಾಕ್ತೀನಿ. ಇದು ನನಗೆ ಏನ್ ವ್ಯಾಲ್ಯೂ ಮೆಷರ್ ಮಾಡುತ್ತೆ ಅಂದ್ರೆ ಇಟ್ ಮೆಷರ್ಸ್ ಆಲ್ವೇಸ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ. ಅದೇ ತರ ವೋಲ್ಟೇಜ್ ಸಹ ಮೆಷರ್ ಮಾಡಬಹುದು, ಕರೆಂಟ್ ಮೆಷರ್ ಮಾಡಬಹುದು, ಪವರ್ ಮೆಷರ್ ಮಾಡಬಹುದು. ಈ ತರ ಸಡನ್ ಆಗಿ ಅಂದ್ರೆ ಲೈನ್ ಅಲ್ಲಿ ಹೋಗ್ತಿರುವಂತಹ ಆಕ್ಚುಯಲ್ ಪ್ಯಾರಾಮೀಟರ್ ವ್ಯಾಲ್ಯೂನ ಮೆಷರ್ ಮಾಡ್ತೀನಿ ಅಂದ್ರೆ ದೋಸ್ ಆರ್ ಕಾಲ್ಡ್ ಇನ್ಸ್ಟ್ರೂಮೆಂಟ್ ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ಸ್. ಅಬ್ಸೊಲ್ಯೂಟ್ ಇನ್ಸ್ಟ್ರೂಮೆಂಟ್ಸ್ ಲೈನ್ ಅಲ್ಲಿ ಹೋಗ್ತಿರುವಂತಹ ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ಮೆಷರ್ ಮಾಡಲ್ಲ. ದೀಸ್ ಆರ್ ಕಾಲ್ಡ್ ಆಸ್ ಓನ್ಲಿ ಸ್ಟ್ಯಾಂಡರ್ಡ್ ಇನ್ಸ್ಟ್ರೂಮೆಂಟ್ಸ್. ದೀಸ್ ಆರ್ ಕಾಲ್ಡ್ ಆಸ್ ಓನ್ಲಿ ಸ್ಟ್ಯಾಂಡರ್ಡ್ ಇನ್ಸ್ಟ್ರೂಮೆಂಟ್ಸ್. ಈ ಇನ್ಸ್ಟ್ರೂಮೆಂಟ್ಸ್ ನಾವು ಕ್ಯಾಲಿಬ್ರೇಷನ್ ಪರ್ಪಸ್ ಮಾತ್ರನೇ ಯೂಸ್ ಮಾಡ್ತೀವಿ, ಅಥವಾ ಬೇರೆ ಇನ್ಸ್ಟ್ರೂಮೆಂಟ್ಸ್ ನ ಟ್ಯೂನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ನೋಡಿ ಈಗ ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂತ ಅಂದ್ರೆ ಇಂಟಿಗ್ರೇಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಏನ್ ಮಾಡುತ್ತೆ, ಈ ಇನ್ಸ್ಟ್ರೂಮೆಂಟ್ಸ್ ಯಾವುದೇ ಒಂದು ಅನಲಾಗ್ ಡಿವೈಸಸ್ ಇರುತ್ತಲ್ಲ, ಈ ಇನ್ಸ್ಟ್ರೂಮೆಂಟ್ಸ್ ನ ಅನಲಾಗ್ ಇನ್ಸ್ಟ್ರೂಮೆಂಟ್ಸ್ ಅಂತಾನು ಕರಿಬಹುದು. ನೀವು ಅನಲಾಗ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿಬಹುದು. ಇವು ಏನ್ ಮಾಡುತ್ತೆ ಅಂತಂದ್ರೆ ಇಂಟಿಗ್ರೇಷನ್ ಮಾಡ್ಬಿಟ್ಟು ಮೆಷರ್ ಮಾಡುತ್ತೆ. ಇಂಟಿಗ್ರೇಟ್ ಮಾಡುವಂತಹ ವ್ಯಾಲ್ಯೂಸ್ ಯಾವುದು? ಫಾರ್ ಎಕ್ಸಾಂಪಲ್ ಒಂದು ವ್ಯಾಟ್ ಅವರ್ ಮೀಟರ್, ಓಕೆ, ಆಂಪೇರ್ ಅವರ್ ಮೀಟರ್, ಇವೆಲ್ಲ ಏನಾಗುತ್ತೆ ಇಂಟಿಗ್ರೇಟಿಂಗ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡೋ ಅಂತ ಮೀಟರ್ಸ್ ಆಗಿರ್ತಾವೆ. ಓಕೆ, ಈಗ ರೆಕಾರ್ಡಿಂಗ್ ಅಂತ ಅಂದ್ರೆ ಏನು? ಇಲ್ಲ ಒಂಥರ ಎಕ್ಸಾಂಪಲ್ ಅಲ್ಲಿ ನೀವು ಎನರ್ಜಿ ಅಂತಾನು ಕರಿಬಹುದು. ಎನರ್ಜಿ ಮೆಷರ್ ಮಾಡೋ ಅಂತ ಇನ್ಸ್ಟ್ರೂಮೆಂಟ್ಸ್ ನಾವು ಇಂಟಿಗ್ರೇಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಯಾಕಂದ್ರೆ ಎನರ್ಜಿ ಇಸ್ ನಥಿಂಗ್ ಬಟ್ ಇಂಟಿಗ್ರಲ್ ಆಫ್ ಪವರ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ರೆಕಾರ್ಡಿಂಗ್ ಅಂದ್ರೆ ಏನು? ಇನ್ಸ್ಟ್ರೂಮೆಂಟ್ ಒಳಗಡೆನೆ ರೆಕಾರ್ಡ್ ಆಗಬೇಕು. ಸೊ ಆ ತರ ಇನ್ಸ್ಟ್ರೂಮೆಂಟ್ಸ್ ಯಾವುದು ಅಂತಂದ್ರೆ ಫಾರ್ ಎಕ್ಸಾಂಪಲ್ CRO, ಕ್ಯಾಥೋಡ್ ರೇ ಆಸಿಲೋಸ್ಕೋಪ್ ಏನ್ ಮಾಡುತ್ತೆ? ರೆಕಾರ್ಡಿಂಗ್ಸ್ ನ ತೋರಿಸುತ್ತೆ. ಓಕೆ, ಇಟ್ ಡಸ್ ದ ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಷನ್ ಅಂಡ್ ಇಟ್ ಶೋಸ್ ಅಸ್ ಇನ್ ಎ ಗ್ರಾಫ್ ರೆಪ್ರೆಸೆಂಟೇಷನ್. ಅದಕ್ಕೆ ಇದನ್ನ ರೆಕಾರ್ಡಿಂಗ್ ಅಂತೀವಿ. ಪಿಕ್ಚರ್ ಸ್ಕೇಲ್. ಓಕೆ, ಇವು ಒನ್ ಆಫ್ ದಿ ಫ್ಯೂ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ಸ್ ಗೈಸ್. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಿನ ಸೆಷನ್ ಆಗಿರುತ್ತೆ. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಿನ ಸೆಷನ್ ಗೈಸ್. ಸೊ ನಿಮ್ಗೆ ಯಾರಾದರೂ ಸೊ ಇಷ್ಟು ಹೇಳಿದಾದ್ಮೇಲೆ ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ಐ ವಿಲ್ ಟೇಕ್ ಕೇರ್ ಆಫ್ ದಟ್ ಪರ್ಟಿಕ್ಯುಲರ್ ಕಮೆಂಟ್ ಅಂಡ್ ಐ ವಿಲ್ ಟ್ರೈ ಟು ರೆಸ್ಪಾಂಡ್ ಇಟ್. ಅಂಡ್ ಇದಾದ ನಂತರ ಯಾರಾದರೂ ಇನ್ನೂ ಹೊಸಬರು ನೋಡ್ತಾ ಇದ್ದೀರಾ ಚಾನಲ್ಸ್ನ ಅಂತಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ದಟ್ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಓಕೆ, ಅಂಡ್ ಶೇರ್ ಮಾಡಿ, ಆದಷ್ಟು ನಿಮ್ಮ ಗೆಳೆಯರಿಗೆ ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರು EC ಸ್ಟೂಡೆಂಟ್ಸ್ ಇದ್ದಾರೆ, ಓಕೆ, ಅಂಡ್ EEE ಸ್ಟೂಡೆಂಟ್ಸ್ ಇದ್ದಾರೆ, ಅಂಡ್ ಮೆಕಾಟ್ರಾನಿಕ್ ಸ್ಟೂಡೆಂಟ್ಸ್ ಇದ್ದಾರೆ, ಓಕೆ, ಅವ್ರಿಗೆ ಶೇರ್ ಮಾಡಿ. ನಾವು ಕೋರ್ಸ್ ಮಾಡ್ತಾ ಇದ್ದೀವಿ. ದ ಕ್ಲಾಸಸ್ ಆರ್ ಅವೈಲೇಬಲ್. ಸೊ ಇದು ಆಸ್ ಪರ್ ದ ಸಿಲೆಬಸ್ ಇರುತ್ತೆ. ಓಕೆ, ಕೋರ್ಸ್ ಆಸ್ ಪರ್ ಸಿಲೆಬಸ್ ಇರುತ್ತೆ. ರೆಡಿಮೇಡ್ ಆಗಿ ಮಾಡ್ಕೋಬಹುದು, ನೀವು ಬೇಗ ಬೇಗನೆ ಪ್ರಿಪೇರ್ ಮಾಡ್ಕೋಬಹುದು. ಸೊ ಇದ್ರದ್ದು ಡೀಟೇಲ್ಸ್ ಏನಾದ್ರು ಬೇಕು ಅಂದ್ರೆ ಈ ನಂಬರ್ಗೆ ಕರೆ ಮಾಡಿ. ಓಕೆ, ಅಂಡ್ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಇನ್ನು ಹಳೆ ವಿಡಿಯೋಸು ಇದಾವೆ, ಅವನ್ನೆಲ್ಲ ವಾಚ್ ಮಾಡಿ. ಅಂಡ್ ಇದೇ ಥರ ನಾನು ಇನ್ನೂ ವಿಡಿಯೋಸ್ ಆಗ್ತಾ ಇರ್ತೀನಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. And see you in the next session guys. Okay, thank you, see you soon.